ಯುಗಾದಿ ಹಬ್ಬಕ್ಕೆ ಕೌಂಟೌನ್ ಶುರುವಾಗಿದೆ. ಯುಗಾದಿ ಹಬ್ಬ ಹಿಂದೂಗಳಿಗೆ ಒಂದು ಹೊಸ ವರ್ಷ, ಹೊಸ ದಿನ ಹಬ್ಬ ಆಗಿರುತ್ತದೆ. ಈಗಾಗಲೇ ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬ ಆಚರಣೆ ಮಾಡಲು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಒಟ್ಟಿಗೆ ಬಂದಿರುವುದರಿಂದ ಮಾರುಕಟ್ಟೆಯಲ್ಲಿ ಜನಸಾಗರ ತುಂಬಿ ತುಳುಕ್ತಾ ಇರ್ಬೋದು ಅಂತ ಹೇಳ್ಬೋದು. ಇನ್ನು ಬೆಂಗಳೂರಿನ KR ಮಾರ್ಕೆಟ್ ಆಗಿರ್ಬೋದು, ಗಾಂಧಿ ಬಜಾರ್ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಹೀಗೆ ಎಲ್ಲ ಮಾರ್ಕೆಟಲ್ಲೂ ಸಹ ತುಂಬಿ ತುಳುಕ್ತಾ ಇದೆ ಬೆಂಗಳೂರಿನಲ್ಲಿ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಇರುವ ಹಿನ್ನೆಲೆ. ಹಾಗೆ ಮಾರ್ಕೆಟ್ನಲ್ಲಿ ಇರುವ ಹಣ್ಣುಗಳ ಬೆಲೆ, ಹೂಗಳ ಬೆಲೆ, ಒಟ್ಟು ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳ ಬೆಲೆ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು. ಗ್ರಾಹಕರು ಈ ಒಂದು ಬೆಲೆ ಕೇಳಿ ಶಾಕ್ ಆಗ್ತಾ ಇದ್ದಾರೆ. ಹಾಗೆ ವ್ಯಾಪಾರಸ್ಥರು ಸಹ ಶಾಕ್ ಆಗ್ತಾ ಇದ್ದಾರೆ. ಈ ವರ್ಷ ಮಳೆ ಕಡಿಮೆ ಬಂದಿರುವುದರಿಂದ ಮಾರುಕಟ್ಟೆಗೆ ಬರುವ ಸಾಮಗ್ರಿಗಳು, ಹಣ್ಣು, ಹೂ, ಇತರೆ ಸಾಮಗ್ರಿಗಳ ಪೂರೈಕೆ ಕಡಿಮೆ ಆಗಿರುವುದರಿಂದ ಈ ವರ್ಷ ಬೆಲೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಹೂವು, ಹಣ್ಣುಗಳ ಬೆಲೆ ಹೆಚ್ಚಾಗಿದೆ. ಹಾಗೆ ಈಗ ಹಣ್ಣಿನ ಮಾರ್ಕೆಟಲ್ಲೂ ಸಹ ಪ್ರತಿಯೊಂದು ಹಣ್ಣಿನ ಬೆಲೆಯೂ ಸಹ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು ಹಬ್ಬದ ಹಿನ್ನೆಲೆ. ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ ಅಂತ. ಒಟ್ಟಿನಲ್ಲಿ ವ್ಯಾಪಾರ ರೇಟ್ ಜಾಸ್ತಿ ಆಗಿರೋದ್ರಿಂದ ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಎಲ್ಲರೂ ಸಹ ಶಾಕ್ ಆಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ನೋಡಿ, ನೀವು ಆ್ಯಪಲ್ಲು ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಪ್ರತಿಯೊಂದು ಹಣ್ಣಿನ ರೇಟು ಸಹ ಹೆಚ್ಚಾಗಿದೆ ಹಬ್ಬದ ಹಿನ್ನೆಲೆ. ಈ ಒಂದು ಮಳೆ ಕಡಿಮೆ ಬಂದಿರುವುದರಿಂದ ಈ ವರ್ಷ ಈ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ ಸರ್. ಯಾವೆಲ್ಲ ಹಣ್ಣು ಎಷ್ಟೆಷ್ಟು ರೇಟ್ ಇದೆ ಅಂತ? ಆಪಲ್ 180 ರೂಪಾಯಿ ಇದೆ, 150, 180. ದ್ರಾಕ್ಷಿ 100 ರೂಪಾಯಿ ಇದೆ, ದಾಳಂಬ್ರಿ 180, 160 ಇದೆ, ಮಾವಿನ ಹಣ್ಣು 160 ರೂಪಾಯಿ ಇದೆ, ಆರೆಂಜ್ 120 ಇದೆ, ದ್ರಾಕ್ಷಿ ಎಲ್ಲ 200 ಇದೆ, ಡ್ರ್ಯಾಗನ್ ಫ್ರೂಟ್ 70 ರೂಪಾಯಿ. ಅಂದರೆ ಮುಂಚೆ ಕಡಿಮೆ ಇತ್ತಾ? ಅಂದರೆ ಹಬ್ಬ ಇರೋದ್ರಿಂದ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? ಒಂದು 20 ರೂಪಾಯಿ ಜಾಸ್ತಿ ಆಗಿದೆ ಕೆ ಜಿ ಮೇಲೆ. ಕೆ.ಜಿ. ಮೇಲೆ 20 ರೂಪಾಯಿ ಜಾಸ್ತಿ ಆಗಿದೆ. ವ್ಯಾಪಾರ ಹೇಗೆ ನಡೀತಾ ಇದೆ ಸರ್? ಪರವಾಗಿಲ್ಲ ಮೇಡಮ್, ಮೊದಲು ಥರ ಇಲ್ಲ. ಮೊದಲು ಲಾಕ್ಡೌನ್ ಮುಂಚೆ ಸ್ವಲ್ಪ ಚೆನ್ನಾಗಿತ್ತು, ಆಮೇಲೆ ಏನಿಲ್ಲ, ಸ್ವಲ್ಪ ಕಮ್ಮಿನೇ. ಬಿಸಿಲು ಜಾಸ್ತಿಯಿಂದ ಜನ ಕಮ್ಮಿ. ಮಳೆ ಬರಬೇಕು, ಮಳೆ ಇದ್ದರೆ ಸ್ವಲ್ಪ ಜನ ಬರ್ತಾರೆ, ಬಿಸಿಲಿಂದ ಜನ ಕಮ್ಮಿನೇ. ಈಗ ಯುಗಾದಿ ಮತ್ತು ರಂಜಾನ್ ಹಬ್ಬ ಒಟ್ಟಿಗೆ ಬಂದಿದೆ, ಫುಲ್ ಡಿಮ್ಯಾಂಡ್ ಇದ್ದೇ ಇರುತ್ತೆ ಅಂತ. ಡಿಮ್ಯಾಂಡ್ ಏನು, ನಾವು ಏನು ಮಾಡಲ್ಲ, ಅಲ್ಲಿಂದ ಮಾಡ್ತಾರೆ ಮಂಡಿಯಿಂದ, ನಾವು ಹಂಗೆ ಮಾಡಬೇಕು ಇಲ್ಲಿ. ಶೋಯಿಬ್. ಕೇಳಿದ್ರಲ್ಲ, ಒಟ್ಟಿನಲ್ಲಿ ಹಬ್ಬ ಇರುವ ಹಿನ್ನೆಲೆ ಒಂದು ಸ್ವಲ್ಪ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂತಲೂ ಸಹ ಹೇಳ್ತಾರೆ. ಆದರೂ ಸಹ ಗ್ರಾಹಕರು ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಾರೆ. ಹಾಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಮೇಡಮ್, ಯುಗಾದಿ ಹಬ್ಬ ಹತ್ರದಲ್ಲೇ ಬಂದಿದೆ, ನಾಳೆ ಯುಗಾದಿ ಹಬ್ಬ, ಈ ರಂಜಾನ್ ಹಬ್ಬ ಬಂದಿದೆ. ಒಟ್ಟಿನಲ್ಲಿ ಎಲ್ಲ ಹಬ್ಬ ಮಾಡಲು ಎಲ್ಲ ಸಜ್ಜಾಗ್ತಾ ಇದ್ದಾರೆ. ಈ ವರ್ಷ ಮಾರ್ಕೆಟಿಗೆ ಬಂದಿದ್ದೀರಾ, ಮಾರ್ಕೆಟಲ್ಲಿ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಮಾಡಲೇಬೇಕು, ಎಲ್ಲ ರೇಟೇ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕಲ್ವ, ರೇಟ್ ಇದ್ದೇನೆ ತಗೊಳ್ಳೇಬೇಕು, ಹಬ್ಬ ಮಾಡಬೇಕಂದ್ರೆ ತಗೋಬೇಕು. ಯಾವ ರೀತಿ ಈ ಸಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಹಬ್ಬ ಮಾಡೋದಕ್ಕಂತ? ಏನು ಮನೇಲಿ ಏನಿರುತ್ತೋ ಅದು ಮಾಡಿಕೊಂಡು ತಿನ್ಕೊಂಡು ಇರ್ತೀರ ಅಷ್ಟೇ. ಓಕೆ ಅಮ್ಮ, ಈಗ ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ಫುಲ್ ಇದಿರುತ್ತೆ, ಆದರೆ ಈಗ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತಾ ಇರ್ತೀರಾ? ರೇಟ್ ಎಷ್ಟೇ ಜಾಸ್ತಿ ಅದೇನು ನಾವು ತಗೊಳ್ಳೇಬೇಕು, ಮಾಡಲೇಬೇಕು. ರೇಟ್ ಇದೆ ಅಂದ್ಬಿಟ್ಟು ಮಾಡ್ದಿರ ಇರೋಕ್ಕಾಗಲ್ಲ, ಮಾಡಲೇಬೇಕು. ಓಕೆ ಅಮ್ಮ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯುಗಾದಿ ಹಬ್ಬ ನಾಳೆನೇ ಇದೆ, ಈಗಾಗಲೇ ಎಲ್ಲರೂ ಬರ್ತಾ ಇದ್ದಾರೆ, ನೀವು ಮಾರ್ಕೆಟಿಗೆ ಬಂದಿದ್ದೀರಾ, ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ನಮಗೆ ಹೊಸ ವರ್ಷ. ಅದೆಷ್ಟೇ ದುಡ್ಡಾಗಿರಲಿ, ನಮ್ಮ ನ್ಯೂ ಇಯರ್ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಿ ಅಷ್ಟೇ. ಮಾಡಲೇಬೇಕಲ್ವಾ? 1 kg ತಗೊಳ್ಳೋರು ಅರ್ಧ kg ತಗೊಂತೆ ಅಷ್ಟೇ, ಕಾಲ ಅಷ್ಟೇ, ಅದರಲ್ಲೇ ಮಾಡ್ಕೊಂಡು ಹೋಗ್ತೀರಾ? ಅಮ್ಮ, ನೀವೇನು ಹೇಳ್ತೀರಾ? ನಾವು ಅದನ್ನೇ ಹೇಳ್ತಾ ಇರೋದು. ತುಂಬ ಖುಷಿ ಆಗಿದ್ದೀರಲ್ಲ? ಅದಂತೂ ನಿಜಾನೇ. ನಮ್ಮ ಹಬ್ಬ ಅಂದರೆ ನಾವು ಖುಷಿಯಾಗಿರೋಕ್ಕಾಗುತ್ತಾ? ಅಮ್ಮ, ಯುಗಾದಿ ಹಬ್ಬ ನಾಳೆ, ಇವತ್ತು ಮಾರ್ಕೆಟಿಗೆ ಬಂದಿದ್ದೀರಾ ತಗೊಂಡೋಗೋದಕ್ಕೆ, ಏನು ಹೇಳ್ತೀರಾ? ಇವಾಗ ರೇಟ್ ಹೆಂಗಿದೆಯೋ ನೋಡ್ತೀವಿ, ರೇಟ್ ಹೆಂಗಿದೆ ಅಂತ ನೋಡಿಬಿಟ್ಟು ಡಿಸೈಡ್ ಮಾಡ್ತೀರಾ? ಹೌದು. ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಏನು ಮಾಡೋಕ್ಕಾಗಲ್ಲ, ನಾವು ರೇಟ್ ಇಟ್ಟು ಮಾರ್ತೀವಿ ಅಷ್ಟೇ. ಓಕೆ, ಹಂಗೆ. ಥ್ಯಾಂಕ್ ಯು ಅಮ್ಮ. ಅಮ್ಮ, ನಾಳೆ ಯುಗಾದಿ ಹಬ್ಬ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾರ್ಕೆಟಿಗೆ ಬಂದಿದ್ದೀರಾ, ರೇಟ್ ಎಲ್ಲ ಜಾಸ್ತಿ ಆಗಿದೆ, ಅದಕ್ಕೆ ನೀವೇ ಕಡಿಮೆ ಮಾಡಿಕೊಡ್ಬೇಕು. ಕಡಿಮೆ ಕೊಡಕ್ಕೆ ಬರಲ್ಲ, ಬೇರೆ ಮಾರ್ಕೆಟಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು. ಓಕೆ, ಕೇಳಿದ್ರಲ್ಲ, ಎಷ್ಟೇ ರೇಟ್ ಇದ್ರೂ ಸಹ ತಗೊಳ್ಳೇಬೇಕು, ಹಬ್ಬ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಪಬ್ಲಿಕ್ ಎಲ್ಲ ಅಂತಲೂ ಹೇಳ್ಬೋದು. ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಮಾಡಲು ಎಲ್ಲ ಜನರು
ಸಜ್ಜಾಗ್ತಾ ಇದ್ದಾರೆ. ಆದರೆ ಬೆಲೆ ಏರಿಕೆಯಿಂದ ಒಂದು ಹಿಂಜರಿತ ಆಗ್ತಾ ಇದ್ದಾರೆ. 1 kg ತಗೊಳ್ಳೋರು ಅರ್ಧ kg ತಗೊಂಡಾದರೂ ವ್ಯಾಪಾರ ಹಬ್ಬ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಬ್ಬದ ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಿಂದು ಬಸಮ್ಮ, BTV ನ್ಯೂಸ್, ಬೆಂಗಳೂರು.